ವೆಲ್ಕಮ್ ಟು ಸ್ವಸ್ಥ ಚಾನಲ್. ಇವತ್ತು ಮತ್ತೊಂದು ಹೋಮ್ ರೆಮಿಡಿ ಹೇಳ್ತಾ ಇದ್ದೀನಿ ನಾನು. ಏನಂತಂದ್ರೆ ಇವು ಏನಂತ ಆಳ್ವೆ ಅಂತ ಬರುತ್ತಲ್ಲ, ನಮ್ಮ ಕಡೆ ನಾವು ಉತ್ತರ ಕರ್ನಾಟಕದವ್ರು ಆಳ್ವೆ ಅಂತೀವಿ. ಆಮೇಲೆ ಇದ್ರದ್ದು ಆಯುರ್ವೇದಿಕಲ್ಲಿ ಚಂದ್ರಸೂರ ಅಂತ ಹೇಳ್ತೀವಿ ಈ ಸೀಡ್ಸಿಗೆ. ಆಮೇಲೆ ಇದ್ರದ್ದು ಲ್ಯಾಟಿನ್ ನೇಮ್ ಬಂದ್ಬಿಟ್ಟು ಲ್ಯಾಪಿಡಿಯಮ್ ಸೆಟೈವಮ್ ಅಂತ ಹೇಳ್ತೀವಿ. ಈ ಸೀಡ್ಸಲ್ಲಿ ಏನೇನಿರುತ್ತೆ ಅಂತಂದ್ರೆ ಭಾಳ ಆಯಿಲಿ ಕಂಟೆಂಟ್, ಅಯೋಡಿನ್, ಐರನ್, ಫಾಸ್ಫೇಟ್, ಪೊಟ್ಯಾಷಿಯಮ್ ಮತ್ತು ಎಕ್ಸ್ಟ್ರಾಕ್ಷನ್ ಅಲ್ಲಿ ಸಲ್ಫರ್ ಎಲ್ಲ ಇರುತ್ತೆ. ಸೊ ಈ ಸೀಡ್ಸ್ ಏನು ಮಾಡ್ಬೇಕಂದ್ರೆ ಓವರ್ ನೈಟ್ 1.5 ಅಥವಾ 1 ಟೀ ಸ್ಪೂನ್ ತಗೊಂಡು ಓವರ್ ನೈಟ್ ಸೋಕ್ ಮಾಡಿ, ಇದನ್ನು ಕೂಡ ನೀರು ಹಾಕ್ಬಿಟ್ಟು, ನೀರು ಇಷ್ಟೇ ಕ್ವಾಂಟಿಟಿ ತಗೋಬೇಕಂತ ಏನಿಲ್ಲ, ಸೊ 1 ಗ್ಲಾಸ್ವರೆಗೂ ತಗೊಂಡು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡಿ ಅನುಪಾನ ಅಗೇನ್ ಇದನ್ನು ಮಿಲ್ಕ್ ಜೊತೆಗೇನೆ ತಗೋಬೇಕು. ಆಮೇಲೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡು ಮಿಶ್ರಿ ಬರುತ್ತಲ್ಲ, ಕಲ್ ಸಕ್ಕರೆ ಅಂತೀವಲ್ಲ, ಅದನ್ನು ಹಾಕ್ಕೊಂಡು ಕುಡಿದ್ರೆ ತುಂಬ ಬೆನಿಫಿಟ್ಸ್ ಇದೆ. ಏನೇನು ಬೆನಿಫಿಟ್ಸ್ ಇದೆ ಅಂತಂದು ಪ್ರಿಪೇರ್ ಆದಮೇಲೆ ಹೇಳ್ತೀನಿ. ಈಗ ಇದ್ರೊಳಗಡೆ ಆಳ್ವಿ ಮತ್ತು 1 ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ. ಇದನ್ನು ಕುದಿಯೋಕೆ ಬಿಡ್ಬೇಕು ನಾವು. ಚಲೋತ್ನಂಗೆ ಮೈಲ್ಡ್ ಫ್ಲೇಮ್ ಇಟ್ಬಿಟ್ಟು ಕುದಿಯೋಕೆ ಬಿಟ್ವಿ ಅಂದರೆ ಅದು ಕುದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಆ ಸೀಡ್ ಕೋಟಿಂಗ್ ಬೇರೆ ಥರ ಚೇಂಜಸ್ ಆಗುತ್ತೆ. ಸೊ ಆಮೇಲೆ ನಾವು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅದನ್ನು ಹಾಕ್ಕೊಂಡು 1 ಗ್ಲಾಸಿಗೆ ಹಾಕ್ಕೊಂಡು ಅದಕ್ಕೆ ಮಿಲ್ಕ್ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕುಡಿಬೇಕು. ಇವಾಗ ಇದು ಬಾಯ್ಲ್ ಆಗತೈತಿ, ಅಂದರೆ ಇದು ಆಲ್ಮೋಸ್ಟ್ ಆಗೈತಿ ಬಾಯ್ಲ್ ಆಗಿ. ಸೊ ಇದನ್ನು 1 ಗ್ಲಾಸಿಗೆ ನಾವು ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಮಿಲ್ಕ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನಾನು 1 ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಅದು ಬಾಯ್ಲ್ ಆಗಿದ್ದು ಹೆಂಗೆ ಅಂತ ಗೊತ್ತಾಗಲಿಲ್ಲ, ಐಡಿಯಾ ಬರಲಿಲ್ಲ ಅಂದರೆ ಈ ಥರ ಕೋಟಿಂಗ್ ಬಂದಿರುತ್ತೆ, ಒಂಥರ ಜೆಲ್ಲಿ ಥರ ಕೋಟಿಂಗ್ ಬಂದಿರುತ್ತೆ. ಸೊ ಇದರ ಇಂಡಿಕೇಶನ್ ಏನಂದ್ರೆ ಆಲ್ರೆಡಿ ಬಾಯ್ಲ್ ಆಗೈತೆ ಅಂತಂದ ಅರ್ಥ. ನೀವು ಎಷ್ಟು ನಿಮಿಷ ಅಂದರೆ ಒಂದು 5ರಿಂದ 15 ನಿಮಿಷವರೆಗೂ ಸ್ವಲ್ಪ ಬಾಯ್ಲ್ ಮಾಡಿದರೆ ಅದು ಕೋಟಿಂಗ್ ಚೇಂಜ್ ಆಗಿ ಐಡಿಯಾ ಬಂದುಬಿಡುತ್ತೆ. ಸೊ ಇದು ಬಾಯ್ಲ್ ಆಗೈತೆ ಅಂತ. ಆಮೇಲೆ ಬಾಯ್ಲ್ ಆದಮೇಲೆ ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ನಾವು ಆಲ್ರೆಡಿ ಮಿಲ್ಕು ಮತ್ತು ಗೀ, ತುಪ್ಪ ಎರಡು ಹಾಕ್ಕೊಂಡು ಇಟ್ಕೊಂಡೇನಿ. ಆಮೇಲೆ ಮಿಲ್ಕ್ ಇಷ್ಟೇ ಹಾಕ್ಕೋಬೇಕು, ಅಷ್ಟು ಹಾಕ್ಕೋಬೇಕಂತೇನಿಲ್ಲ. ಮಿಲ್ಕ್ ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಆಮೇಲೆ ಸ್ವೀಟ್ ಆ್ಯಡ್ ಮಾಡಿದರೆ ಏನಂದರೆ ಶುಗರ್ ಅಲ್ಲ, ಸೊ ಮಿಶ್ರಿ ಕಲ್ ಸಕ್ಕರೆ ಬರ್ತೈತಲ್ಲ ಅದನ್ನು ನೀವು ಆ್ಯಡ್ ಮಾಡಿಕೊಂಡು ಇಟ್ಸ್ ಗುಡ್ ಟೇಸ್ಟ್ ಟು ಹ್ಯಾವ್ ಇಟ್. ಆಮೇಲೆ ಇದ್ರ ಪ್ರಾಪರ್ಟೀಸ್ ಏನಂತಂದ್ರೆ ಇದ್ರದ್ದು ಗುಣ ಕೂಡ ಲಘು ಗುಣ ಇರುತ್ತೆ. ಸೊ ಲಘು ಗುಣ ಇರೋ ಏನೇ ಪ್ರಾಪರ್ಟೀಸ್ ನಾವು ತೊಗೊಂಡ್ರೂ ಅದು ಬೇಗ ಡೈಜೆಷನ್ ಆಗುತ್ತೆ. ಇದು ಇವಾಗ ಪ್ರಿಪೇರ್ ಆಗಿದೆ. ಇದಕ್ಕೆ ನಾನು ಹಾಲು ಮತ್ತು ತುಪ್ಪ 1 ಟೀ ಸ್ಪೂನ್ ಆಫ್ ತುಪ್ಪ ಹಾಕ್ಕೊಂಡೀನಿ. ಹಾಲು ನಿಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಬೇಕನ್ಸುತ್ತೋ ಅಷ್ಟು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಇದ್ರದ್ದು ಎಫೆಕ್ಟ್ ಏನೇನಾಗುತ್ತೆ ಅಂತಂದರೆ ಇದ್ರದ್ದು ಗುಣ ಲಘು ಗುಣ ಇರುತ್ತೆ, ಸ್ನಿಗ್ಧ ಗುಣ, ಪಿಚ್ಚಿಲ ಗುಣ ಇರುತ್ತೆ. ಲಘು ಏನೇ ಇದ್ದರೂ ಅದು ಬೇಗ ಡೈಜೆಷನ್ ಆಗುತ್ತೆ. ಆಮೇಲೆ ಉಷ್ಣ ವೀರ್ಯ ವಿಪಾಕ ಕಟು. ಆಮೇಲೆ ದೋಷ ಏನು ಪ್ರಶಮನ ಮಾಡುತ್ತೆ ಎಂದು ವಾತ ಮತ್ತು ಕಫ ನಮ್ಮ ಬಾಡಿ ಒಳಗಡೆ ಇತ್ತು ಅಂದರೆ ಅದನ್ನ ಕಮ್ಮಿ ಮಾಡುತ್ತೆ. ಆಮೇಲೆ ಹೆಂಗೆ ಬೆನಿಫಿಟ್ ಆಗುತ್ತೆ ಅಂದರೆ ಶೂಲ ಪ್ರಶಮನ ಅಂದರೆ ಇನ್ಫ್ಲಮೇಷನ್ ಕಮ್ಮಿ ಮಾಡುತ್ತೆ. ಆಮೇಲೆ ಗ್ಯಾಸ್ ಪ್ರೊಡ್ಯೂಸ್ ಆಗಿರುತ್ತೆ ಬಾಡಿ ಒಳಗಡೆ, ಅದನ್ನು ಬಾಡಿಯಿಂದ ಹೊರಗಡೆ ಹಾಕುವಂಥ ಕೆಲಸ ಮಾಡುತ್ತೆ. ಆಮೇಲೆ ಇಂಪ್ಯೂರ್ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ, ಮೆನ್ಸುರೇಷನ್ ಸೈಕಲಲ್ಲಿ ಹೆಲ್ಪ್ ಮಾಡುತ್ತೆ. ಆಮೇಲೆ ಲ್ಯಾಕ್ಟೋಜನ್ನು ಪ್ರೊಡ್ಯೂಷನ್ ಮಾಡುತ್ತೆ ಚೆನ್ನಾಗಿ. ಬಾಣಂತಿ ಹೆಣ್ಮಗುಗೆ ಈ ಥರ ಓವರ್ ನೈಟ್ ಸೋಕ್ ಮಾಡಿ ಬಾಯ್ಲ್ ಮಾಡಿ ಮಿಲ್ಕ್ ಆ್ಯಡ್ ಮಾಡಿ ಮತ್ತು 1 ಟೀ ಸ್ಪೂನ್ ಆಫ್ ತುಪ್ಪ ಆ್ಯಡ್ ಮಾಡಿ ನೀವು ಕೊಟ್ಟರೆ ಅವಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಮಿಲ್ಕ್ ಪ್ರೊಡಕ್ಷನಲ್ಲಿ ಹೆಲ್ಪ್ ಆಗುತ್ತೆ, ಅವ್ರ ಬಾಡಿ ಪೇಯ್ನ್ ರಿಡ್ಯೂಸ್ ಆಗುತ್ತೆ. ಬಿಕಾಸ್ ಯಾವುದೇ ಡಿಲಿವರಿ ಆಗಲಿ, ನಾರ್ಮಲ್ ಡಿಲಿವರಿ ಆಗಲಿ, C-section ಡಿಲಿವರಿ ಆಗಲಿ, ಶಿ ಫೀಲ್ಸ್ ಅ ಪೇಯ್ನ್, ಶಿ ನೀಡ್ ಅ ಟೈಮ್ ಟು ರಿಗೇನ್ ಹರ್ ನಾರ್ಮಲ್ ವಾಟ್ ಎವರ್ ದ ರೆಜಿಮನ್. ಸೊ ಆಕೆಗೆ ಇದೆಲ್ಲನೂ ಹೆಲ್ಪ್ ಆಗುತ್ತೆ ಇದನ್ನು ಕುಡಿಯೋದ್ರಿಂದ. ಇದು ಒಂದು ಟೈಪ್ ಆಫ್ ಟಾನಿಕ್ ಥರ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದು ವಾತಾನುಲೋಮನವಾಗಿರೋದ್ರಿಂದ ಅಂದರೆ ವಾತನ ಕಮ್ಮಿ ಮಾಡೋದ್ರಿಂದ ಬಾಡಿ ಒಳಗಡೆ. ಸೊ ಇನ್ಫ್ಲಾಮೇಷನ್ನು, ಬಾಡಿ ಪೇನ್ ಅಂತೂ ನಿಜವಾಗ್ಲೂ ಶಿ ಗೆಟ್ಸ್ ಅ ರಿಲೀಫ್ ಫ್ರಮ್ ದ್ಯಾಟ್. ಆಮೇಲೆ ಇದನ್ನು ಬ್ಲಡ್ ಪ್ಯೂರಿಫೈ ಅಂತ ಹೇಳಿದೆ. ಸ್ಪ್ಲೀನೋಮೆಗಾಲಿ ಅಂತಂದರೆ ಸ್ಪ್ಲೀನ್ ಅನ್ನೋ ಒಂದು ಆರ್ಗನ್ ನಮ್ಮ ಬಾಡಿ ಒಳಗಡೆ ಏನಿರುತ್ತಲ್ಲ ಅದೊಂದು ಚೂರಲ್ಲಿ ಎನ್ಲಾರ್ಜ್ಮೆಂಟ್ ಆಗಿತ್ತು, ಏನಾದರೂ ಎನಿಮಿಯಾ ಆಗಿದ್ದಾಗ ಏನಾದ್ರು ಆಗಿತ್ತಂದರೆ ಇದು ಕುಡಿಯೋದ್ರಿಂದ ಹೆಲ್ಪ್ ಆಗುತ್ತೆ. ಆಮೇಲೆ ಇದು ಡಿಸೆಂಟ್ರಿ ಒಳಗಡೆನೂ ಹೆಲ್ಪ್ ಆಗುತ್ತೆ. ಇದನ್ನು ಸೀಡ್ಸನ್ನು ಬಾಯ್ಲ್ ಮಾಡಿ ಅಥವಾ ಸೀಡ್ಸದ್ದು ಡಿಕಾಕ್ಷನ್ ಮಾಡ್ಕೊಂಡು ಇದು ಯಾವುದೇ ಥರ ಯೂಸ್ ಮಾಡಿದ್ರೂ ಅವ್ರಿಗೆ ಡಿಸೆಂಟ್ರಿ, ಇನ್ಫ್ಲಾಮೇಟರಿ, ಬ್ಲೀಡಿಂಗ್ ಪೈಲ್ಸಲ್ಲಿ, ಆಮೇಲೆ ಹಿಕಪ್ಸು, ಕಫ್ ಅಂದರೆ ಒಂಥರ ಪ್ರೊಡಕ್ಟಿವ್ ಕಫ್ ಇರುತ್ತೆ, ಸ್ಪುಟಮ್ ಬರ್ತಾ ಇರುತ್ತಲ್ಲ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆಮೇಲೆ ಲ್ಯುಕೋರಿಯಾ ಪ್ರಾಬ್ಲಮ್ ಇತ್ತಂದ್ರೆ, ರೊಮ್ಯಾಟಿಕ್ ಪೇಯ್ನ್ ಇತ್ತಂತಂದ್ರೆ, ಇಂಟರ್ನಲ್ ಇನ್ಫ್ಲಾಮೇಷನ್ ಏನೇ ಇತ್ತು ಅಂದ್ರೂ ಕೂಡ ಇದು ಸ್ಪೆಸಿಫಿಕ್ ಆಗಿ ಹೆಲ್ಪ್ ಆಗಿ ರಿಲೀಫ್ ಕೊಡುತ್ತೆ.
ಇದನ್ನು ಜಾಸ್ತಿ ಯೂಶಲಿ ಉತ್ತರ ಕರ್ನಾಟಕದವರಾಗಲಿ ಯಾರಿಗೂ ಇದ್ರ ಬಗ್ಗೆ ಗೊತ್ತಿತ್ತು ಅಂದರೆ ಜಾಸ್ತಿ ಇದನ್ನು ಯೂಸ್ ಮಾಡೋದು ಆಫ್ಟರ್ ಡಿಲೆವರಿ 3 to 4 days ಆದಮೇಲೆ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಇದ್ರ ಜೊತೆಗೆ ತುಪ್ಪ ಹಾಲು ಕೊಡೋದ್ರಿಂದ ಯೂಟರಸ್ಗೂ ಹೆಲ್ಪ್ ಆಗುತ್ತೆ, ಯೂಟರಸ್ಗೆ ಒಳ್ಳೆ ಟಾನಿಕ್ ಥರ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಇದು ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಮೇಲೆ ತೊಗೋಬೋದು. ಥ್ಯಾಂಕ್ ಯು.